ಭಯ ಭಕ್ತಿ ಇಲ್ಲ. ಏನಪ್ಪ ಈ ಥರ ಆಗ್ತಾ ಇದೆ, ಇದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅನ್ನೋದು ಯಾರಾದರೂ ಇಲ್ಲಿವರೆಗೆ ಸರ್ಕಾರದಲ್ಲಿ ಯೋಚನೆ ಮಾಡಿದ್ದಾರೆ? ಒಬ್ಬ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಕುಮಾರಸ್ವಾಮಿ ನರೇಂದ್ರ ಮೋದಿ ಹತ್ರ ಹೋಗಿ ಮಾತಾಡೋ ಧೈರ್ಯ ಇದೆಯಾ ಅಂತೇಳಿ. ಕುಮಾರಸ್ವಾಮಿಗೆ ನರೇಂದ್ರ ಮೋದಿ ಅವರ ಹತ್ರನೂ ಮಾತಾಡ್ತಕ್ಕಂಥ ಧೈರ್ಯ ಶಕ್ತಿ ಮಂಡ್ಯ ಜಿಲ್ಲೆ ಜನರನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ನಾನು ಮರೀಕ್ ಸಾಧ್ಯ ಇಲ್ಲ. ನಾನು ಕರ್ನಾಟಕಕ್ಕೆ ಯಾಕೆ ಬರ್ತೀನಿ ಅಂತಾರೆ. ನಾನು ಮೊದಲನೇ ಸೈನು ಕೇಂದ್ರದಲ್ಲಿ ನಿಮ್ಗಳ ಆಶೀರ್ವಾದದಲ್ಲಿ ನರೇಂದ್ರ ಮೋದಿ ಅವರು ಮಂತ್ರಿ ಮಾಡಿದ ಮೇಲೆ ಒಂದು ಕುದುರೆಮುಖ ಫ್ಯಾಕ್ಟ್ರಿ ಇತ್ತಲ್ಲ, ಮೊದಲನೇ ಸೈನು 1700 ಕೋಟಿ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಆ ಕಾರ್ಖಾನೆ ಉಳಿಸೋದಕ್ಕೆ ಸೈನ್ ಹಾಕಿದ್ರೆ ಕುಮಾರಸ್ವಾಮಿ ಅದಕ್ಕೆಲ್ಲ ಜೀವ ಕೂಡ ಕೊಡಲ್ಲ ಅಂತೇಳಿ ಆ ಕಾರ್ಖಾನೆ ಮುಗಿಸೋದಾಗೆ ಅಂತ ಹೇಳಿ 1400 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಕಾರ್ಖಾನೆ ಮುಗಿಸೋಕೆ ಹೊರಟರು. ಇವತ್ತು ನಾವು ತೆಗೆದುಕೊಂಡಂತ ನಿರ್ಧಾರಕ್ಕೆ ಬೆಂಬಲ ಕೊಟ್ಟಿದ್ರೆ ಇನ್ನು 2000 ಜನಕ್ಕೆ ಉದ್ಯೋಗ ಸಿಗೋದು. ಇವತ್ತು ಆ ಉದ್ಯೋಗ ಕಟ್ ಮಾಡಿದ್ದಾರೆ. ಈಗ ನಾನು ಏನೇನೋ ಮತ್ತೆ ಇನ್ನೊಂದು NMDC ಅಂತ ಹೇಳೋ ಸಂಸ್ಥೆ ಇದೆ, ಅದಕ್ಕೆ ಇದನ್ನು ಮರೆತು ಮಾಡಿಸಿ ಅದಕ್ಕೊಂದು ಹೊಸ ಜೀವ ಕೂಡ ಹೊರಟಿದೆ. ಈಗ ನಿಮ್ಮ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ ಅಂತ ಹೇಳಿ ಒಂದು ಕಾರ್ಖಾನೆ ಮುಚ್ಚಬೇಕು ಅಂತೇಳಿ 2020 ತೀರ್ಮಾನ ಆಯಿತು, ಮಂತ್ರಿ ಮಾಡಿದ್ದಾರೆ. ಆ ಇಲಾಖೆಯ ಚರ್ಚೆ ಮಾಡಬೇಕಾದ್ರೆ ಆ ಕಾರ್ಖಾನೆ ಮುಚ್ಚಿ 2020 ಕ್ಯಾಬಿನೆಟ್ ತೀರ್ಮಾನ ಆಗಿತ್ತು. ಅಂಥದನ್ನ ಬದಲಾವಣೆ ಮಾಡಕ್ ಸಾಧ್ಯವೇ ಇಲ್ಲ. ನೀನು ಏನು ಮಾಡಿದ್ರು ಆ ಕಾರ್ಖಾನೆ ಪ್ರಾರಂಭ ಮಾಡೋಕ್ಕಾಗಲ್ಲ ಅಂತ ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಒಂದು 3 ಬಾರಿ ಬಂದರು ನನ್ನ ಹತ್ರ, ಇಲ್ಲ ಕುಮಾರಸ್ವಾಮಿ ಏನಾದರೂ ಆ ಕಾರ್ಖಾನೆ ಉಳಿಸ್ಕೊಡೋದು. ಇವತ್ತು ಅಂತ ಒಂದು ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಏನು ಹೇಳಿದ್ರು. ನರೇಂದ್ರ ಮೋದಿ ಅವರನ್ನು ಕನ್ವಿನ್ಸ್ ಮಾಡಿ 11,440 ಕೋಟಿ ಹಣ ಇವತ್ತು ತೊಡಗಿಸಿದ್ದೇವೆ ಅಲ್ಲಿ. ಮೊನ್ನೆ ನಾನು 30ನೇ ತಾರೀಕು ವೈಜಾಗ್ ಹೋದರೆ 2.5 ಕಿಲೋಮೀಟರ್ ಪ್ರಶ್ನೆ ಮಾಡ್ತಾರೆ. 2.5 ಕಿಲೋಮೀಟರ್ ನಾನು ಇವತ್ತು ಅಂತ ಒಂದು ಶಕ್ತಿ ಕೊಟ್ಟವ್ರು ಯಾರು ನನಗೆ? ಇಲ್ಲಿ ಕೂತಿದ್ದಿಲ್ಲ ಪುಣ್ಯಾತ್ಮನ ತಂದೆ ತಾಯಿದ್ರು, ನೀವು ಕೊಟ್ಟಿರೋ ಶಕ್ತಿ ನಾನು ಎದುರ್ಕೊಂಡು ಕೂತ್ಕೊಳ್ಳೋಲ್ಲ. ಇವತ್ತು ಯಾವ ಭದ್ರಾವತಿ, ಬಹುಶಃ ನಮ್ಮ ಪಾಂಡವಪುರದರೆ ಬಹಳ ಜನ ಅವರೆಲ್ಲ ಒಂದು ಸಿದ್ದಾಪುರ ಅಂತ ಊರಿದೆ, ತುಂಬ ಜನ ಅಲ್ಲಿ ಹೋಗೋರೆ ಹಿಂದೆ ಮುಳುಗಡೆ ಆದಾಗ. ಇವತ್ತು ಆ ಭದ್ರಾವತಿ ಕಾರ್ಖಾನೆ ಬೆಳೆ ಹೊಡೆದಿತ್ತವೆ. ಇವತ್ತು ಆ ಭದ್ರಾವತಿ ಕಾರ್ಖಾನೆಗೆ 10 ರಿಂದ 15,000 ಕೋಟಿ ಹಣ ಇವತ್ತು ತೊಡಗಿಸಿ ಆ ಕಾರ್ಖಾನೆ ಉಳಿಸಬೇಕು ಅಂತೇಳಿ ಈಗಾಗಲೇ ಕೈ ಹಾಕಿದ್ದೀನಿ ಅದಕ್ಕೆ. ಇದು ನೀವು ಕೊಟ್ಟಿರೋ ಶಕ್ತಿ. ನರೇಂದ್ರ ಮೋದಿ ಅವ್ರ ಮುಂದೆ ಕುಮಾರಸ್ವಾಮಿ ಮಾತಾಡೋಕ್ಕಾಗುತ್ತಾ ಅಂತಾರೆ. ನೀರಾವರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ಯಾವುದು ಅಪ್ಪರ್ ಭದ್ರ ನನ್ನ ಕಾಲದಲ್ಲೇ 2006ರಲ್ಲಿ ಕ್ಲಿಯರೆನ್ಸ್ ಕೊಟ್ಟೆ. ಅವತ್ತು 4,000 ಕೋಟಿ ಕಂಪ್ಲೀಟ್ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮ, ನೀರಾವರಿ ಯೋಜನೆ. ಇವತ್ತು ಅದು 25,000 ಕೋಟಿ ಹೋಗಿದೆ. ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸಿ ಅಂತಾರೆ. ನಾನು ಈ ನಾಯಕರುಗಳು ಕೇಳೋ ವಿಧಾನದಲ್ಲಿ ಕೇಳಬೇಕಲ್ಲ, ಒಂದು ನಯಮೇಯತೆ ಇರಬೇಕಲ್ಲ. ಕಾಲು ಕೆರ್ಕೊಂಡು ಹೋಗಿ ಯಾರು ಕೊಡ್ತಾರೆ? ಇದೇ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ಮೇಲೆ 50 ವರ್ಷ ರಾಜ್ಯನೂ ಆಳಿದ್ರು, ದೇಶನೂ ಆಳಿದ್ರು. ಕೇಂದ್ರದಲ್ಲೂ ಅವರದೇ ಸರ್ಕಾರ, ರಾಜ್ಯದಲ್ಲೂ ಅವರದೇ ಸರ್ಕಾರ 83ನೇ ಇಸ್ವಿವರೆಗೆ. ಇಲ್ಲಿ KRS ಕಟ್ಟಿದ್ದು ಮಹಾರಾಜರ ಕಾಲದಲ್ಲಿ. ನಿಮ್ಮ ಕಬಿನಿ ಜಲಾಶಯ, ಹಾರಂಗಿ ಜಲಾಶಯ, ಹೇಮಾವತಿ ಜಲಾಶಯ ಹೇಳ್ತಾ ಇದ್ದಾರೆ ಪುಟ್ಟಣದಲ್ಲಿ. ದೇವೇಗೌಡರ ಕಾಲ ಯಾವ ಥರ ಇತ್ತು ಅಂತೇಳಿ ಏನು ಮಾಡಿದ್ರು ಅಂತ ವಾಟೆ ಒಳ್ಳೆ. ಈ ಜಲಾಶಯಗಳನ್ನು ಕಟ್ಟಿಸ್ಲಿಕ್ಕೆ ದೇವೇಗೌಡರ ಕೊಡುಗೆ ಇವ್ರು ಯಾರು ನೆನೆಸ್ಕೊಳ್ಳೋದಿಲ್ಲ. ಅವತ್ತು ದುಡ್ಡನ್ನ ನಮ್ಮ ರಾಜ್ಯ ಸರ್ಕಾರ ನಮ್ಮ ಜನತೆಯ ದುಡ್ಡನ್ನು ಹಾಕಿ ಜಲಾಶಯ ಕಟ್ಟಿದ್ದೀವಿ. ಇಲ್ಲಿ ಇವರು ನಾವು ಜಲಾಶಯ ನಮ್ಮ ಜನಗಳ ದುಡ್ಡಲ್ಲಿ ಕಟ್ಟಿದ ಮೇಲೆ ತಮಿಳುನಾಡಿಗೆ ನೀರು ಬಿಡಿ ಎಂದರು. ಈಗ ನಮ್ಮನ್ನು ಕೇಳ್ತಾರೆ, ನೀವು 50 ವರ್ಷ ಇದ್ರಲ್ಲಪ್ಪ, ₹1 ಬಿಡುಗಾಸ್ಕೊಟ್ರೆ ನೀವು ನಮ್ಮ ಭಾಗದ ಜಲಾಶಯ ಕಟ್ಟಲಿಕ್ಕೆ. ಅದೇ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿಗಳಾದರೂ 16 ಸೀಟ್ ನೀವು ಗೆಲ್ಲಿಸ್ಕೊಟ್ಟು ಕರ್ನಾಟಕದಲ್ಲಿ. ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್
ಜಾರಿಗೆ ತಂದರು. 15 ರಿಂದ 20 ಸಾವಿರ ಕೋಟಿ ದುಡ್ಡು ಕರ್ನಾಟಕಕ್ಕೆ ಬಂತು ಕೇಂದ್ರ ಸರ್ಕಾರದಿಂದ.